ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೇಶ್ ಟ್ರೇಡ್ ಇನ್ಸೈಟ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಸೌಂಡು ಸ್ವಲ್ಪ ಕ್ಲಿಯರ್ ಇರಲಿಲ್ಲ ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಇಶ್ಯೂಸ್. ಈ ವಿಡಿಯೋದಲ್ಲಿ ಆ ಥರ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಸೌಂಡ್ ಕ್ಲಿಯರಾಗೇ ಇರುತ್ತೆ. ಸೊ ದಟ್ ವಾಸ್ ಮೈ ಫಸ್ಟ್ ವಿಡಿಯೋ. ಸೊ ಅದಕ್ಕೋಸ್ಕರ ಐ ಆಮ್ ವೆರಿ ಸಾರಿ. ಲಾಟ್ ಆಫ್ ಪೀಪಲ್ ಕಮೆಂಟೆಡ್ ದಟ್ ಸೌಂಡ್ ಲೋ ಇದೆ ಅಂತ. ಐ ರಿಸಾಲ್ವ್ ಮೈ ಇಶ್ಯೂಸ್. ಸೊ ನಾವು ಇಟ್ಸ್ ಆಲ್ ಫೈನ್. ನಿಮಗೆ ಏನು ರಿಸ್ಕೇ ಬೇಡ. ನೀವು ರಿಸ್ಕ್ ಇಲ್ದೇ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕಂದ್ರೆ ದೆರ್ ಇಸ್ ಓನ್ಲಿ ಒನ್ ಆಪ್ಷನ್, ದ್ಯಾಟ್ ಈಸ್ IPO. IPOದಲ್ಲಿ ನೀವೇನಾದರೂ ಅಪ್ಲೈ ಮಾಡಿದ್ರೆ ದೆನ್ ದೆರ್ ಇಸ್ ನೋ ರಿಸ್ಕ್ ಇರೋದಿಲ್ಲ ಅದರಲ್ಲಿ, ಓನ್ಲಿ ರಿಟರ್ನ್. ಬಟ್ ಪ್ರಾಬ್ಲಮ್ ಏನಂದರೆ ಅಲ್ಲಿ ನಿಮ್ಗೆ IPO ಅಲಾಟ್ಮೆಂಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅದೇ ಒಂದು ಪ್ರಾಬ್ಲಮ್ಮು. ಲೋ ರಿಸ್ಕ್, ವಿದೌಟ್ ರಿಸ್ಕ್, ಝೀರೋ ರಿಸ್ಕ್ ಇಂದ ನೀವು ಹೇಗೆ ನಿಮ್ಮ ದುಡ್ಡನ್ನ ಡಬಲ್ ಮಾಡ್ಕೊಬೋದು ಅಥವಾ ಸಮ್ ಪರ್ಸೆಂಟೇಜ್ ನೀವು ಗೇನ್ ಮಾಡ್ಬೋದು. ಅದಕ್ಕೆ ಒಂದೇ ಒಂದು ಮಾರ್ಕೆಟಲ್ಲಿ ದಾರಿ ಅಂದರೆ IPO ಮಾತ್ರ. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು ABC ಕಂಪ್ನಿ ಇದೆ. ಕಂಪ್ನಿ ಬಂದ್ಬಿಟ್ಟು ABC ನೇಮ್. ಅವರು ಆಲ್ರೆಡಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರ್ತಾರೆ. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಓಕೆ. ಅಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಲಿ ಇನ್ವೆಸ್ಟರ್ ಇರ್ತಾರೆ. ಯಾರು ಏಂಜಲ್ ಇನ್ವೆಸ್ಟರ್ ಆ್ಯಂಡ್ ವೆಂಚರ್ ಕ್ಯಾಪಿಟಲಿಸ್ಟ್ ಇವರೆಲ್ಲ ಇರ್ತಾರೆ. ಸೊ ಇವರೆಲ್ಲ ಇನ್ವೆಸ್ಟ್ ಮಾಡಿ ಈ ಕಂಪ್ನಿಗೆ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಕಂಪ್ನಿ ಗ್ರೋ ಆಗಿರುತ್ತೆ. ಸೊ ಇವಾಗ ಕಂಪ್ನಿಲಿ ಸುಮಾರು ಒಂದು ಬ್ರ್ಯಾಂಚಸ್ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಈಗ ಅವರು ಕರ್ನಾಟಕದಲ್ಲಿ ಒಂದು 3 ಬ್ರ್ಯಾಂಚ್ ಇದೆ. ಸೊ ಬಟ್ ಅವ್ರೀಗ ಆಲ್ ಓವರ್ ಇಂಡಿಯಾದಲ್ಲಿ ಅವ್ರ ಬ್ರ್ಯಾಂಚನ್ನ ಗ್ರೋ ಮಾಡಬೇಕು, ಅಂದರೆ ಬಿಸ್ನೆಸ್ನ ಗ್ರೋ ಮಾಡಬೇಕು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಈಗ ಅವ್ರದ್ದು ಪ್ಲ್ಯಾನ್ 50 ಬ್ರ್ಯಾಂಚಸ್ನ ಓಪನ್ ಮಾಡಬೇಕಂತ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಫಂಡ್ ಬೇಕಾಗುತ್ತೆ. ಸೊ ಫಂಡ್ ಇರೋದಿಲ್ಲ ಅವ್ರ ಹತ್ರ, ಅಷ್ಟು ಫಂಡು. ಸೊ ಅವಾಗ ಏನು ಮಾಡ್ತಾರೆ, ಅವರಿಗೆ ಆಪ್ಷನ್ಸ್ ಇರುತ್ತೆ. ಒಂದು, ಇವು ಬೇರೆ ಇನ್ವೆಸ್ಟ್ನ, ಏಂಜಲ್ ಇನ್ವೆಸ್ಟ್ನ, ವೆಂಚರ್ ಕ್ಯಾಪಿಟಲಿಸ್ಟ್ನ ಹೋಗಿ ಅವ್ರ ಹತ್ರ ಹೋಗಿ ಮಾತಾಡಿ ಅಪ್ರೋಚ್ ಮಾಡಿ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ತೊಗೊಬೋದು. ಇಲ್ಲ ಇವ್ರ ಹತ್ರ ಅಷ್ಟು ದುಡ್ಡಿಲ್ಲ, ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ದೆನ್ ದೇ ವಿಲ್ ಗೋ ಫಾರ್ ಪಬ್ಲಿಕ್, ಮೀನ್ಸ್ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ. ಓಕೆ. ಸೊ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಅಂದರೆ ಇವಾಗ ಈ ಪ್ರೈವೇಟ್ ಲಿಮಿಟೆಡ್ ಇದ್ದು ಪಬ್ಲಿಕ್ ಲಿಮಿಟೆಡ್ ಆಗಬೇಕು. ಪಬ್ಲಿಕ್ ಲಿಮಿಟೆಡ್ ಆಗೋಕ್ಕೆ ಏನು ಅಂದರೆ ಅರ್ಥ ಎಂತ, ಅದನ್ನು ಎಕ್ಸ್ಚೇಂಜಸ್ NSE ಆ್ಯಂಡ್ BSE, ದೀಸ್ ಆರ್ ದ ಎಕ್ಸ್ಚೇಂಜಸ್. ಸೊ ಅವ್ರ ಕಂಪ್ನಿ ನೇಮ್ನ ಈ ಎಕ್ಸ್ಚೇಂಜಸಲ್ಲಿ ಲೀಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದ್ರ ಥ್ರೂನೇ ಪಬ್ಲಿಕ್ಕು ಬೈ ಮಾಡಬೇಕು ಶೇರ್ನ. ಪಬ್ಲಿಕ್ ವಿಲ್ ಬೈ ಥ್ರೂ ದ ಎಕ್ಸ್ಚೇಂಜಸ್ NSE ಆ್ಯಂಡ್ BSE. ಸೊ ಇವಾಗ ಏನು ಮಾಡ್ತಾರೆ, ಕಂಪ್ನಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮಾಡೋದು ಹೀಗೆ. ಇದು ದಿಸ್ ಇಸ್ ದ ಪ್ರೊಸೀಜರ್. ಸೊ ಇವಾಗ ಇದರಿಂದ ನನಗೇನು ಲಾಭ ಅಂತ ನೀವು ಕೇಳಿದ್ರೆ, ನಿಮ್ಗೇನು ಲಾಭ ಆಗುತ್ತೆ, ನೀವು ಹೆಂಗೆ ಲಾಭ ಮಾಡ್ಬೋದಂದರೆ, ಇವಾಗ ಕಂಪ್ನಿ ಬಂದ್ಬಿಟ್ಟು ದೇರ್ ಇಸ್ ಅಂದರೆ ತುಂಬ ರೀಸನ್ ಇರುತ್ತೆ. ಓನ್ಲಿ ಫಾರ್ ಬ್ರ್ಯಾಂಚು ಕಂಪ್ನಿ ಎಕ್ಸ್ಪಾನ್ಷನು ಅಲ್ಲ. ಸಮ್ ಕಂಪ್ನಿಗೆ ಸಮ್ ಮನಿ ನೀಡೋ ಅದರ್ ಆ್ಯಕ್ಟಿವಿಟೀಸ್, ಅವ್ರಿಗೆ ಬೇರೆ ಏನಕ್ಕಾದ್ರೂ ಮನಿ ಬೇಕಾದರೂ ದೇ ವಿಲ್ ಇಶ್ಯೂ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಫಾರ್ ದ ಫಂಡ್ ರೈಸ್ ಫ್ರಮ್ ಪಬ್ಲಿಕ್. IPO ಅಪ್ಲೈ ಮಾಡಬೇಕಾದ್ರೆ ನೀವು ಡಿಮ್ಯಾಟ್ ಅಕೌಂಟ್ ಇರಬೇಕು ನಿಮ್ಮ ಹತ್ರ. ಡಿಮ್ಯಾಟ್ ಅಕೌಂಟ್ ಅಂದರೆ ಇಟ್ಸ್ ಅ ಬ್ರೋಕರ್. ಸೊ ಅಂದರೆ ಯಾವ ಬ್ರೋಕರಿಂದ ನೀವು ಅಪ್ಲೈ ಮಾಡ್ತೀರಾ ಅಂತ. ದೇರ್ ಆರ್ ಸೋ ಮೆನಿ ಬ್ರೋಕರ್ಸ್ ಇನ್ ದ ಮಾರ್ಕೆಟ್. ಫಾರ್ ಎಕ್ಸಾಂಪಲ್ Zerodha, Angel One ಆ್ಯಂಡ್ ಅಪ್ಸ್ಟಾಕ್, ಈ ಥರ ಡಿಫ್ರೆಂಟ್ ಬ್ರೋಕರ್ಸ್ ಇರ್ತಾರೆ. ಸೊ ನಾನು ಏಂಜಲ್ ಒನ್ನಲ್ಲಿ IPO ಅಂದರೆ ಅಪ್ಲೈ ಮಾಡ್ತೀನಿ. ಸೊ ನಾನು ಐ ಟು ಟ್ರೇಡ್ ಇನ್ ಏಂಜಲ್ ಒನ್. ಸೊ ಏಂಜಲ್ ಒನ್ನಲ್ಲಿ ನಾನು ಟ್ರೇಡಿಂಗು ಆ್ಯಂಡ್ IPO ಅಪ್ಲೈ ಮಾಡೋದಲ್ಲ ಏಂಜಲ್ ಒನ್ ಅಕೌಂಟಲ್ಲೇ ಮಾಡ್ತೀನಿ. ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಏಂಜಲ್ ಅಕೌಂಟ್ ಲಿಂಕ್ ಇದೆ. ನಿಮ್ಗೇನಾದರೂ IPO ಅಪ್ಲೈ ಮಾಡಬೇಕಂದ್ರೆ ನನ್ನ ಲಿಂಕಿಂದ ಕ್ಲಿಕ್ ಮಾಡಿ ಏಂಜಲ್ ಅಕೌಂಟ್ನ ಓಪನ್ ಮಾಡಿ ಅದರಲ್ಲಿ ನೀವು IPO ಅಪ್ಲೈ ಮಾಡ್ಬೋದು. ಸೊ ನಾನು ಈಗ ನಿಮ್ಗೆ ತೋರಿಸ್ತೀನಿ ಒಂದು ಎಕ್ಸಾಂಪಲ್ ಆಗಿ ಹೇಗೆ IPOನ ಅಪ್ಲೈ ಮಾಡಬೇಕು. ಸೊ ಇದು ಏಂಜಲ್ ಒನ್ ಅಕೌಂಟು ನಂದು. ಇಲ್ಲಿದೆ IPO, ಓಪನ್ IPO ಅಂತ ಇದೆ ನೋಡಿ. ಇಲ್ಲಿ ಇದು ಡ್ಯಾಶ್ಬೋರ್ಡು, ಏಂಜಲ್ ಡ್ಯಾಶ್ಬೋರ್ಡು. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಒಂದು IPO ಇದೆ, ಸ್ಟಾಲಿಯನ್ ಇಂಡಿಯಾ ಫ್ಲೋರೋಕೆಮಿಕಲ್ ಅಂತ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,025 rupees ಫಾರ್ 1 lot. ಸೊ 1 lot ಅಂದರೆ 165 ಶೇರ್ಸು. ಓಕೆ. ಇಲ್ಲಿ ಬಿಡ್ ಪ್ರೈಸ್ ಅಂದರೆ ಕಂಪ್ನಿದು ಒಂದು ಇಶ್ಯೂ ಪ್ರೈಸ್ ಅಂತ ಇರುತ್ತೆ. ಬಿಡ್ ಪ್ರೈಸ್ ಅಂದರೆ ಇಶ್ಯೂ ಪ್ರೈಸು. ಓಕೆ. ಇಲ್ಲಿ 85 to 90 ರೇಂಜ್ ಇದೆ. ಓಕೆ. ನೀವು ಯಾವತ್ತೂ ಅಪ್ಲೈ ಮಾಡಬೇಕಾದ್ರೆ ಹೈಯೆಸ್ಟ್ ಬಿಡ್ ಪ್ರೈಸ್ನೇ ಸೆಲೆಕ್ಟ್ ಮಾಡಿ. ಬಿಕಾಸ್ ನಿಮ್ಗೆ 85 ಏನಾದರೂ ನೀವು ಬಿಡ್ ಪ್ರೈಸ್ ಹಾಕಿದ್ರೆ ನಿಮಗೆ ಕಮ್ಮಿ ಬಿಕಾಸ್ ಸಿಗೋದೇ ಅಲ್ಲ, ನಿಮ್ಗೆ ಅದು ಅಲಾಟ್ಮೆಂಟೇ ಸಿಗೋಲ್ಲ. ಬಿಕಾಸ್ ಎಲ್ಲರೂ ಡಿಮ್ಯಾಂಡ್ ಜಾಸ್ತಿ ಇರೋದು 90 rupees. ಸೊ ಹೈ ಲಿಮಿಟ್ ಯಾವುದಿದೆಯೋ ಅದಕ್ಕೆ ಅಪ್ಲೈ ಮಾಡಿ. ಓಕೆ. ನಾನು ಹೇಳ್ತಿರೋದು ಇದಕ್ಕೆ
IPO ಅಪ್ಲೈ ಮಾಡಿ ಅಂತಲ್ಲ, ನೆಕ್ಸ್ಟ್ ಯಾವ್ದಾದ್ರು ಫ್ಯೂಚರ್ ಅಪ್ಲೈ ಮಾಡಬೇಕಾದ್ರೆ ಇದೆಲ್ಲ ನೋಡ್ಕೊಳ್ಳಿ. ಸೊ ಬಿಡ್ ಪ್ರೈಸ್ ಬಂದ್ಬಿಟ್ಟು 90 ಇರಲಿ. ಇನ್ವೆಸ್ಟರ್ 2 ಟೈಪ್ಸ್ ಇರ್ತವೆ, ಒಂದು ರಿಟೇಲರ್, HNI. ಸೊ ನಿಮ್ಮ ಹತ್ರ 1 lakh ಮಿನಿಮಮ್ 2 lakh ಅಮೌಂಟ್ ಇದ್ದರೆ ನೀವು HNI ಕ್ಯಾಟಗರಿಗೆ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ನಿಮ್ಗೆ 14 ಲಾಟ್ ಸಿಗುತ್ತೆ. 1,96,350 ರೂಪೀಸ್ ಇದ್ದರೆ ನೀವು HNI ಕ್ಯಾಟಗರಿಗೆ ಕ್ವಾಲಿಫೈ. ಸೊ ನೀವು ಅವಾಗ ಆಗ್ಬೋದು. ಇಲ್ಲ ಅಂದರೆ ಅಷ್ಟು ದುಡ್ಡಿಲ್ಲ ಅಂದರೆ 14,000 to 15,000 ನೀವು ಮಿನಿಮಮ್ ಅಮೌಂಟ್ ಇರಲೇಬೇಕು ಫಾರ್ ರಿಟೇಲ್ ಕ್ಯಾಟಗರಿಗೆ. 14,025 ರೂಪೀಸ್. ಸೊ ಈ ಕಂಪ್ನಿಗೆ ಲೈಕ್ ಇಷ್ಟು ಬೇಕು ನಿಮ್ಗೆ, ಇಷ್ಟು ದುಡ್ಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಅಪ್ಲೈ ನೈವ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈಗ ಇನ್ವೆಸ್ಟರ್ ಟೈಪ್ ಬರುತ್ತೆ, HNI ಅಥವಾ ರಿಟೇಲರ. ಸೊ ನಾವು ರಿಟೇಲ್ ಕ್ಯಾಟಗರಿ ಅಪ್ಲೈ ಮಾಡೋಣ. ರಿಟೇಲ್ ಇದ್ದರೆ ರಿಟೇಲು. ಸೊ ನಂಬರ್ ಆಫ್ ಲಾಟ್ಸ್ ಅಂದರೆ 1, ಅಂದರೆ 1 ಲಾಟ್ ಅಂದರೆ ನಿಮಗೆ 165 ಶೇರ್ಸು. ಅಂದರೆ ಈಗ IPOದಲ್ಲಿ ಏನಾಗುತ್ತೆ ಅಂದರೆ ನೀವು ಒಂದೊಂದು ಶೇರ್ ಬೈ ಮಾಡೋಕ್ಕಾಗಲ್ಲ. ಅದಕ್ಕೆ ಸೊ ನೀವು ಒಂದು ಲಾಟ್ ತೊಗೊಬೇಕಲ್ಲ, ಸಿಂಗಲ್ ಶೇರಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ, ಲಾಟಲ್ಲಿ ತೊಗೊಬೇಕು. ಬಟ್ ನೀವು ಮಾರ್ಕೆಟಲ್ಲಿ ಮಾರಬೇಕಾದ್ರೆ ಸಿಂಗಲ್ ಶೇರಲ್ಲಿ ನೀವು ಮಾರ್ಕೊಬೋದು. ಬಟ್ IPO ಫಸ್ಟ್ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ನೀವು ಮಿನಿಮಮ್ ಲಾಟ್ ಸೈಜೆಲ್ಲ ತೊಗೊಬೇಕು. ಸೊ ಇಲ್ಲಿ ನಂಬರ್ ಆಫ್ ಲಾಟ್ಸ್ 1. ಸೊ ನೀವೇನಾದರೂ 2 ಲಾಟ್ ಹಾಕಿದರೆ ಅಂದರೆ ನಿಮ್ಗೆ ಇಲ್ಲಿ ಅಮೌಂಟ್ ಜಾಸ್ತಿ ಆಗುತ್ತೆ. ಅಂದರೆ 14,025 ರೂಪಾಯಿ ಪ್ಲಸ್ 14,025 ರೂಪಾಯಿ. ಸೊ 29,700 ರೂಪಾಯಿ ಅಲ್ಲಿ 1 ಲಾಟು. ಬಿಡ್ ಪ್ರೈಸ್ 99 ಅಲ್ಲ. ಸೊ ಮ್ಯಾಕ್ಸಿಮಮ್ ಯಾವುದಿದೆಯೋ ಅದಿರಬೇಕು. ಆ್ಯಂಡ್ ನಿಮ್ಮ UPI ID ಮತ್ತು ಹಾಕಿದ್ರೆ ನಿಮ್ಗೆ IPO ಅಪ್ಲೈ ಆಗುತ್ತೆ. ಸೊ ಇದು IPO ಅಪ್ಲೈ ಮಾಡೋದು ಹೇಗೆ ಅಂತ. ನೀವು IPO ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕಂಪ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಅಂದರೆ ವಾಟ್ ಈಸ್ ದ ರೀಸನ್, ಕಂಪ್ನಿ ಫಿನಾನ್ಷಿಯಲ್ ಹೆಂಗಿದೆ ಅದೆಲ್ಲ ನೀವು ಚೆಕ್ ಮಾಡಿದ್ರೆ ಈ ಕಂಪ್ನಿಗೆ ನಾವು ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ನೋಡಿ, ಈಗ ಇದರಲ್ಲಿ ತೋರಿಸಿದ್ದಾರೆ ಓವರ್ ಆಲ್ ಸಬ್ಸ್ಕ್ರಿಪ್ಷನ್ ಈಸ್ 31.61%. ತುಂಬ ಡಿಮ್ಯಾಂಡ್ ಇದೆ ಅಂತ ಆಯಿತು IPOಗೆ. ಇದು IPO ಹೆಂಗೆ ಅಪ್ಲೈ ಮಾಡೋದಂತ ಇದೊಂದು ಜಸ್ಟ್ ಎಕ್ಸಾಂಪಲ್. ಓಕೆ, ನೀವು ಇದೆಲ್ಲ ಪ್ರೀವಿಯಸ್ ಲೀಸ್ಟ್ ಆಗಿರೋ IPOಸು ಇವೆಲ್ಲ. ಇದು ಕಂಪ್ನಿ ನೇಮು, ಇದು ಲೀಸ್ಟಿಂಗ್ ಡೇಟು, ಟೋಟಲ್ ಎಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ, ಇಶ್ಯೂ ಪ್ರೈಸು, ಆಮೇಲೆ ಲೀಸ್ಟಿಂಗ್ ಗೇನ್ಸು. ಸೊ ನಾವೀಗ IPO ಅಪ್ಲೈ ಮಾಡ್ತಿರೋದು ಮೇನ್ ರೀಸನ್ ಬಂದುಬಿಟ್ಟು ಒಂದು ಲೀಸ್ಟಿಂಗ್ ಗೇನು ಪ್ಲಸ್ ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀರಾ ಅಂದರೆ ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ಬೋದು. ಸೊ ಎಷ್ಟು ಕಂಪ್ನಿಗಳದ್ದು ಲೀಸ್ಟಿಂಗ್ ಗೇನ್ಸ್ ಬಂದ್ಬಿಟ್ಟು ಇದ್ರಲ್ಲಿ ನೋಡಿ, ಎಕ್ಸಾಂಪಲ್ ಮಮತಾ ಮಷಿನರಿ IPO 27 ಡಿಸೆಂಬರಿಗೆ ಬಂದಿದೆ. ಇಶ್ಯೂ ಪ್ರೈಸ್ ಅಂದರೆ ಅವ್ರದ್ದು IPO ಸ್ಟಾರ್ಟಿಂಗ್ ಪ್ರೈಸು ಎಷ್ಟಿದೆ, IPO ಪ್ರೈಸ್ ಎಷ್ಟಿತ್ತು ಅಂದರೆ 243 ರೂಪೀಸ್ ಇದೆ. ಈ 243 ರೂಪೀಸ್ಗೆ ಟೋಟಲ್ ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು 194 ಓವರ್ ಸಬ್ಸ್ಕ್ರೈಬ್. ಅಂದರೆ ಇದ್ರ ಎಕ್ಸ್ಪೆಕ್ಟೆಡ್ ರಿಟರ್ನ್ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಲೀಸ್ಟಿಂಗ್ ಗೇನ್ಸಲ್ಲೇ 146.91% ಏರಿದೆ. 15,000 ಹಾಕಿದರೆ ನೀವು ಆಲ್ಮೋಸ್ಟ್ ನಿಮಗೊಂದು 21,000 ವಿತಿನ್ 7 ಡೇಸಲ್ಲಿ ಬರೋದು ನಿಮಗೆ. ಸೊ ಬಿಕಾಸ್ ಇಲ್ಲಿ ಲಿಸ್ಟಿಂಗೇನೆ 146.91% ಅಲ್ವಾ. ನಾವು ರಿಟೇಲ್ ಇನ್ವೆಸ್ಟ್ ಆಗಿದ್ದರಿಂದ ಇವಾಗ 15,000ಕ್ಕೆ ಇಂಟು 146% ಮಾಡಿದ್ರೆ ವಿಲ್ ಗೆಟ್ ಅಪ್ರಾಕ್ಸಿಮೇಟ್ಲಿ 21,900 ರೂಪೀಸ್. ನಾವು ಇನ್ವೆಸ್ಟ್ ಮಾಡಿದ್ದು 15,000. ವಿತಿನ್ 7 to 10 ಡೇಸಲ್ಲಿ ನಿಮಗೆ ಎಕ್ಸ್ಟ್ರಾ ಪ್ರಾಫಿಟ್ ಬಂದಿದ್ದು 21,900. ಸೊ ನಿಮ್ಮ ಅಮೌಂಟ್ ಬಂದುಬಿಟ್ಟು 15,000. ಸೊ ಟೋಟಲ್ ನಿಮ್ಮ ಹತ್ರ ಡಿಮ್ಯಾಟಲ್ಲಿ ನಿಮ್ಮ ಹೋಲ್ಡಿಂಗಲ್ಲಿ ತೋರಿಸೋದು 99096, ಟೋಟಲ್ 36,900 ಆಗುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟು 15, ನಿಮಗೆ ಬಂದಿರೋ ರಿಟರ್ನು 21,900. ಸೊ ಇವಾಗ ಸಪೋಸ್ ನಿಮ್ಗೆ ಇಷ್ಟು ರಿಟರ್ನ್ ಬಂದಿದೆ ಅಂದರೆ ನೀವು ಲಾಂಗ್ ಟರ್ಮ್ ಆಗು ಹೋಲ್ಡ್ ಮಾಡ್ಬೋದು. ಇಲ್ಲ ನೀವು ಪ್ರಾಫಿಟ್ ಬುಕ್ ಮಾಡಿಕೊಂಡು ಶೇರ್ಸ್ ಎಕ್ಸಿಟ್ ಮಾಡಿ ನಿಮ್ಮ ಪ್ರಾಫಿಟ್ನ ನೀವು ಬುಕ್ ಮಾಡ್ಕೊಬೋದು. ಇಲ್ಲ ಹಾಗೂ ಬೇಡ ನಾನು ಹೋಲ್ಡ್ ಮಾಡ್ತೀನಿ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ನೀವು ತೊಗೊಂಬಿಡಿ. ಈಗ 36,900 ಇರುತ್ತಲ್ವಾ, ನೀವು ಇನ್ವೆಸ್ಟ್ ಮಾಡಿದ್ದು -15,000 ಅಲ್ವಾ. ಸೊ 21,900ನ ಹಂಗೆ ಬಿಟ್ಬಿಡಿ. ಸೊ ಇದು ಮುಂದೆ ಗ್ರೋ ಆಗಿ ಇವನ್ 50,000 ಆಗ್ಬೋದು, ಇಲ್ಲ 1,00,000 ಆಗ್ಬೋದು. ಸೊ ನಿಮ್ಮ ದುಡ್ಡು ನಿಮ್ಗೆ ಸೇಫ್ ಆಯಿತು, ಪ್ಲಸ್ ನಿಮ್ಮ ಪ್ರಾಫಿಟನ್ನು ಹೋಲ್ಡ್ ಮಾಡ್ತಾಯಿದ್ದೀರಾ. ಸೊ ಈ IPOದಲ್ಲಿ ನಿಮ್ಗೆ ರಿಸ್ಕೇ ಇಲ್ಲ, 0 ರಿಸ್ಕ್ ಗುಡ್ ರಿವಾರ್ಡ್. ಸೊ ಇದು IPO. ಸೊ ಅದಕ್ಕೆ ಹೇಳಿದ್ದು ಈ ವಿಡಿಯೋದಲ್ಲಿ. ಸೊ ನೀವು ಹಂಗೆ ಬಿಕಾಸ್ ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ಬೋದು, ತುಂಬ ಕಂಪ್ನಿಗಳು ಒಳ್ಳೊಳ್ಳೆ ರಿಟರ್ನ್ ಕೊಟ್ಟಿದೆ ನಿಮಗೆ. ಮನಿ ಕಂಟ್ರೋಲ್ ಹೋಗಿ ಅಲ್ಲಿ IPO ಹಿಸ್ಟ್ರಿ ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಲೀಸ್ಟಿಂಗ್ ಏನಾಗಿದೆ. ಇದು ಈ ಡ್ಯಾಮ್ ಕ್ಯಾಪಿಟಲ್ ಅಡ್ವೈಸರಲ್ಲಿ 38%, ಅಂದರೆ 15,000 ಇನ್ವೆಸ್ಟ್ ಮಾಡಿರ್ತೀರಾ, ವಿತಿನ್ 7 ಡೇಸಲ್ಲಿ 38%, ಅಂದರೆ ಆಲ್ಮೋಸ್ಟ್ ನಿಮ್ಮೊಂದು 5,000 ಎಕ್ಸ್ಟ್ರಾ ಲಾಭ ಬಂದಿರುತ್ತೆ. ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ IPO ಅಪ್ಲೈ ಮಾಡಿದರೆ 140 ಇದೇನಾದರೂ ತಾಗಿದ್ರೆ ನಿಮ್ಮ ಲಕ್ ಸೂಪರ್. ಬಿಕಾಸ್ ಇಲ್ಲಿ 146%, 15,000ಕ್ಕೆ 21,900 ರೂಪಾಯಿ ಸಿಕ್ಕಿದೆ ನಿಮಗೆ. IPOದಲ್ಲಿ ತುಂಬ ಅಂದರೆ ರಿಸ್ಕ್ ಇಲ್ಲ ಅಂತ ಸುಪ್ರೀಂ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಇದು ಆಲ್ರೆಡಿ
ಎಷ್ಟು ಲಿಸ್ಟಿಂಗ್ ಏನಲ್ಲಿ 1.32 ಪೈರ್ ಅಂದರೆ ನೀವು ಅದು ಹೇಳಿದ್ನಲ್ಲ, ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಳ್ಳೆ ಕಂಪ್ನಿಗೆ ಅಪ್ಲೈ ಮಾಡಿದ್ರೆ, ಎಲ್ಲ ನೀವು ರಿಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡು ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಗುಡ್ ರಿಟರ್ನ್. ಅದು ಮಾತ್ರ 100%. ಅಪೆಕ್ಸ್ ಇಕೋಟೆಕ್ IPO ಲಿಸ್ಟಿಂಗ್ ಏನು 90% ಇದೆ. ಅಂದರೆ ನಿಮ್ಗೆ ಆಲ್ಮೋಸ್ಟ್ 15,000ಕ್ಕೆ 13,500 ಎಕ್ಸ್ಟ್ರಾ ಸಿಗೋದು. ಸೊ ಹೀಗೆ IPOದಲ್ಲಿ ತುಂಬ ದೊಡ್ಡ ರಿಸ್ಕ್ ಇಲ್ಲದೆ ಆರಾಮಾಗಿ ಇನ್ವೆಸ್ಟ್ ಮಾಡಿ IPO ಅಪ್ಲೈ ಮಾಡಿ. ನಿಮ್ಮ ಲಕ್ಕಿದ್ರೆ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸಿಕ್ಕರೆ ಮಾತ್ರ ಒಳ್ಳೆ ಲಾಭ ಮಾಡ್ಬೋದು. ಸೊ ನೀವು ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ಕೆಲವೊಂದು ಸತಿ ಲಿಸ್ಟಿಂಗು ಮೈನಸಲ್ಲಿ ಆಗುತ್ತೆ. ಮೈನಸ್ ಇನ್ ದ ಸೆನ್ಸ್ ಡಿಸ್ಕೌಂಟ್ ಅಂತಾರೆ ಅದಕ್ಕೆ. ಹೆಮೋಸಿಕ್ ಇಂಡಿಯಾ IPO ಇದೆಲ್ಲ 18% ನಿಮಗೆ ಡಿಸ್ಕೌಂಟಲ್ಲಿ ಓಪನ್ ಆಗಿದೆ. ಅಂದರೆ 15,000 ಮೈನಸ್ 18 2,200 ರೂಪಾಯಿ ನಿಮಗೆ ಲಾಸ್ ಆಗಿರ್ತೀವಿ. ವಿತೌಟ್ ಜೀರೋ ರಿಸ್ಕಲ್ಲಿ ನೀವು ಒಳ್ಳೆ ಕಂಪ್ನಿಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ದಿಸ್ ಈಸ್ ಓನ್ಲಿ ಬೇಸಿಕ್ ವಿಡಿಯೋ. IPO ಅಂದರೆ ಏನು, ನೀವು ಹೆಂಗೆ ಯಾವ್ಯಾವ ಪಾಯಿಂಟ್ಸ್ ನೆನ್ಪಿಟ್ಕೊಬೇಕು IPO ಅಪ್ಲೈ ಮಾಡೋಕ್ಕಿಂತ ಮುಂಚೆ. IPO ಬಗ್ಗೆ ಜಸ್ಟ್ ಬೇಸಿಕ್ ನಾಲೆಜು. IPO ಸಿಗೋ ಚಾನ್ಸಸ್ ಜಾಸ್ತಿ ಆಗಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರಿಂದ ಒಂದೊಂದು ಅಕೌಂಟಲ್ಲಿ ಒಂದೊಂದೇ ಅಪ್ಲೈ ಮಾಡಿಸ್ಬೇಕು. ಹಿಂಗೆ ಮಾಡಿದಾಗ ಏನಾಗುತ್ತೆ, ನಿಮ್ಗೆ IPO ಅಲಾಟ್ಮೆಂಟ್ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಫ್ಯೂಚರಲ್ಲಿ ತುಂಬ ವೀಡಿಯೋಗಳು ಬರ್ತಾ ಇರುತ್ತೆ. ಇಟ್ ಈಸ್ ಓನ್ಲಿ ಬೇಸಿಕ್. ನಾನು ಬಿಕಾಸ್ ಐ ಆಮ್ ಅ ಟ್ರೇಡರ್. ನೆಕ್ಸ್ಟ್ ಶೇರ್ಸ್ ಹೆಂಗೆ ಬೈ ಮಾಡೋದು ಬ್ರೋಕರಲ್ಲಿ, ಅಂದರೆ ಈಗ ಎಕ್ಸಾಂಪಲ್ ಇಲ್ಲಿ ಏಂಜಲ್ ಬ್ರೋಕಿಂಗ್ ಇದೆ ನಂದು. ಸೊ ಇಲ್ಲಿ ಶೇರ್ಸ್ ಹೆಂಗೆ ನೀವು ಬೈ ಮಾಡೋದು, ನಿಫ್ಟಿ ಅಂದರೆ ಏನು, ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು, ತುಂಬ ಟೆಕ್ನಿಕಲ್ ಅನಾಲಿಸಿಸು. ಸೊ ಶೇರ್ ಹೆಂಗೆ ನೀವು ಪರ್ಚೇಸ್ ಮಾಡಬೇಕು, ಇಂಟ್ರಾಡೇ ಅಂದ್ರೇನು, ಡೆಲಿವರಿ ಅಂದ್ರೇನು, ಆಮೇಲೆ ನೆಕ್ಸ್ಟ್ ನೀವು ಎಷ್ಟು ದುಡ್ಡಿದ್ರೆ ಎಷ್ಟು ದುಡ್ಡು ಮಾಡ್ಬೋದು, ಸ್ಟಾಪ್ ಲಾಸ್ ಅಂದ್ರೇನು, ಅಡ್ವಾನ್ಸ್ ಲೈಕ್ ಇದ್ರ GTT ಆರ್ಡರ್ಸ್ ತುಂಬ ಇದೆ. ಸೊ ಶೇರ್ಸ್ನ ನೀವು ಹೆಂಗೆ ಇಂಟ್ರಾಡೇದೆ ಚೂಸ್ ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸು, ಕ್ಯಾಂಡಲ್ ಸ್ಟಿಕ್ಕು, ಈ ಕ್ಯಾಂಡಲ್ ಅಂದರೆ ಏನು ಮೀನಿಂಗು, ಇದೆಲ್ಲ ತುಂಬ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮೈ ವಿಡಿಯೋ ಆ್ಯಂಡ್ ಕಮೆಂಟ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಯುವರ್ ಡಿಮ್ಯಾಟ್ ಅಕೌಂಟ್ ಫಾರ್ ಫ್ರೀ ಅಂತ ಇದೆ, ಏಂಜಲ್ ಅಕೌಂಟು. ನೀವು ನನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಬ್ರೋಕರೇಜ್ ಅಕೌಂಟ್ ಓಪನ್ ಮಾಡಿದ್ರೆ ನನ್ನ ಲಿಂಕಿಂದ. ಸೊ ದೇ ವಿಲ್ ಗೆಟ್ ಸಮ್ ಡಿಸ್ಕೌಂಟ್ಸ್ ಇನ್ ಫ್ಯೂಚರ್ ಆ್ಯಂಡ್ ದೇ ವಿಲ್ ಗೆಟ್ ಟ್ರೇಡಿಂಗ್ ರಿಲೇಟೆಡ್ ಬುಕ್ಸ್ ಆ್ಯಂಡ್ ಆಲ್ಸೋ ಐ ವಿಲ್ ಶೇರ್ ದೆಮ್. ಸೊ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೂಲಕ ಬ್ರೋಕರೇಜ್ ಅಕೌಂಟ್ನ ಕ್ರಿಯೇಟ್ ಮಾಡಿ ನಿಮ್ಗೇನೋ ರಿಸ್ಕ್ ಇಲ್ಲದೆ IPO ಎಲ್ಲ ಅಪ್ಲೈ ಮಾಡಿ. ನಿಮಗೆ ಸಿಕ್ಕರೆ ಸೂಪರ್ ಲಾಭ, ಇಲ್ಲಾಂದರೆ ನಿಮ್ದೇನೂ ಇಲ್ಲ, ನಿಮ್ಮ ದುಡ್ಡು ವಿತಿನ್ 3-4 ಡೇಸಲ್ಲಿ ನಿಮ್ಮ ಅಕೌಂಟಿಗೆ ರಿಟರ್ನ್ ಬರುತ್ತೆ. ಇದರಲ್ಲಿ ಹೋಗೋದೇನಿಲ್ಲ, ಓನ್ಲಿ ಬರೋದಷ್ಟೇ, ದುಡ್ಡು ಮಾತ್ರ ಬರುತ್ತೆ ನಿಮಗೆ. ಹೋಗೋದಷ್ಟು ತುಂಬ ಕಮ್ಮಿ. ಬಿಕಾಸ್ ಸಮ್ ಡಿಸ್ಕೌಂಟಲ್ಲಿ ಲೀಸ್ಟ್ ಆದರೆ ಮಾತ್ರ. ಬಟ್ ಅಲ್ಲಿ ಡಿಸ್ಕೌಂಟ್ಸಲ್ಲಿ ಲೀಸ್ಟ್ ಆಗಬಾರ್ದು ಅಂದರೆ ಕೇಳಿದ್ದೀನಿ. ಅದೆಲ್ಲ ಪಾಯಿಂಟ್ನ ಇಟ್ಕೊಳ್ಳಿ. ಕಂಪ್ನಿ ಉದ್ದೇಶ, ಕಂಪ್ನಿ P&L ನೋಡಿಕೊಂಡು, ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಎಲ್ಲ ನೋಡಿಕೊಂಡು. ಸೊ ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿತೌಟ್ ರಿಸ್ಕ್ ನಿಮ್ಗೆ ಒಳ್ಳೆ ರಿಟರ್ನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.